ಟೀಮ್ ಇಂಡಿಯಾದ ಯಂಗ್ ಅಂಡ್ ಸ್ಟೈಲಿಶ್ ಬ್ಯಾಟರ್ ಶುಭ್ಮನ್ ಗಿಲ್ ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲೆರಡು T20 ಪಂದ್ಯದಲ್ಲಿ ಮತ್ತೆ ಎಡವಿದ್ದಾರೆ. ಇಂಜುರಿ ಬಳಿಕ ಕಮ್ಬ್ಯಾಕ್ ಪಂದ್ಯದಲ್ಲಿ ಭಾರೀ ನಿರೀಕ್ಷೆ ಮೂಡಿಸಿದ್ದ ಗಿಲ್ ಎಲ್ಲಾ ನಿರೀಕ್ಷೆಗಳನ್ನ ಹುಸಿಗೊಳಿಸಿದ್ದಾರೆ. T20 ಕ್ರಿಕೆಟ್ನಲ್ಲಿ ಸತತ ವೈಫಲ್ಯ ಅನುಭವಿಸುತ್ತಿರುವ ಗಿಲ್ ಸ್ಥಾನದ ಬಗ್ಗೆ ಇದೀಗ ಪ್ರಶ್ನೆ ಎದ್ದಿದೆ. ಶುಭ್ಮನ್ ಗಿಲ್ ಒಬ್ಬ ಅಪ್ರತಿಮ ಟ್ಯಾಲೆಂಟೆಡ್ ಕ್ರಿಕೆಟರ್. ಲಾಂಗರ್ ಫಾರ್ಮೆಟ್ನಲ್ಲಿ ಗಿಲ್ ಸಕ್ಸಸ್ ಕಂಡಿದ್ದಾರೆ. ಶಾರ್ಟರ್ ಫಾರ್ಮೆಟ್ನಲ್ಲಿ ಗಿಲ್ಗೆ ಚಾನ್ಸ್ ಮೇಲೆ ಚಾನ್ಸ್ ಕೊಟ್ಟರೂ ಪ್ರಯೋಜನವಾಗ್ತಿಲ್ಲ. ಬಿಗ್ ಬಾಸ್ಗಳಿಗೆ ಗಿಲ್ ಮೇಲಿನ ವ್ಯಾಮೋಹಕ್ಕೆ ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ ರಂತಹ ಪ್ರತಿಭಾವಂತ ಕ್ರಿಕೆಟಿಗರು ಬಲಿಯಾಗಬೇಕಿದೆ. ಗಿಲ್ಗಾಗಿ ಜೈಸ್ವಾಲ್ ತನ್ನ ಸ್ಥಾನವನ್ನ ತ್ಯಜಿಸಬೇಕಾಗಿದೆ. T20ಗೆ ಹೇಳಿ ಮಾಡಿಸಿದ್ದ ಆಟಗಾರ ಸ್ಯಾಮ್ಸನ್ಗೆ ಅವಕಾಶವೇ ಸಿಗದಂತಾಗಿದೆ. ಗಿಲ್ ಯಂಗ್ ಕ್ರಿಕೆಟರ್. 26 ವರ್ಷದ ಗಿಲ್ ಸದ್ಯ 3 ಫಾರ್ಮೆಟ್ ಆಡ್ತಿದ್ದಾರೆ. ಗಿಲ್ಗೆ ಎಲ್ಲಾ ಫಾರ್ಮೆಟ್ ಆಡೋ ಸಾಮರ್ಥ್ಯ ಇದೆ. ಗಿಲ್ ರನ್ನ ಬಲವಂತವಾಗಿ 3 ಫಾರ್ಮೆಟ್ ಆಡುತ್ತಿರೋದು ಸರಿಯಲ್ಲ ಅಷ್ಟೇ. ಸದ್ಯ 3 ಫಾರ್ಮೆಟ್ಗಳಲ್ಲಿ ಕಾಣಿಸಿಕೊಳ್ತಿರುವ ಗಿಲ್ ಅಂಡರ್ ಪರ್ಫಾರ್ಮೆನ್ಸ್ ಮೂಲಕ ಇಮೇಜ್ ಡ್ಯಾಮೇಜ್ ಮಾಡಿಕೊಳ್ತಿದ್ದಾರೆ. ಕಳೆದ ವರ್ಷ ಜುಲೈ 13ರಂದು ಗಿಲ್ ಜಿಂಬಾಬ್ವೆ ವಿರುದ್ಧ ಅರ್ಧಶತಕ ಸಿಡಿಸಿದ್ರು. ಹರಾರೆ T20 ಪಂದ್ಯದಲ್ಲಿ ಹಾಫ್ ಸೆಂಚುರಿ ಬಾರಿಸಿದ ಗಿಲ್ ನಂತರ 50 ಹೊಡೆಯಲಿಲ್ಲ. ಆ ಪಂದ್ಯದ ನಂತರ 16 T20 ಪಂದ್ಯಗಳನ್ನು ಆಡಿದ್ದ ಗಿಲ್ 513 ದಿನಗಳ ಬಳಿಕ ಅರ್ಧಶತಕ ಬಾರಿಸಿಲ್ಲ. ಗಿಲ್ T20 ಫಾರ್ಮ್ ಚರ್ಚೆಗೆ ಇದೇ ಪ್ರಮುಖ ಕಾರಣ. ಸದ್ಯ T20 ವಿಶ್ವಕಪ್ಗೆ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದ್ದಾರೆ. ಆ ಪ್ಲಾನ್ನಲ್ಲಿ ಗಿಲ್ಗೆ ಅವಕಾಶದ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಯಂಗ್ ಬ್ಯಾಟರ್ ಶುಭ್ಮನ್ ಗಿಲ್ ರನ್ನ ಕೋಚ್ ಗೌತಮ್ ಗಂಭೀರ್, ಟೀಮ್ ಮ್ಯಾನೇಜ್ಮೆಂಟ್, ಸೆಲೆಕ್ಟರ್ಸ್ ಮತ್ತು BCCI ಬಾಸ್ಗಳು ಸ್ಟ್ರಾಂಗ್ ಆಗಿ ಬ್ಯಾಕ್ ಮಾಡ್ತಿದ್ದಾರೆ. ಗಿಲ್ ಪರ್ಫಾರ್ಮ್ ಮಾಡ್ಲಿ ಬಿಡ್ಲಿ 3 ಫಾರ್ಮೆಟ್ಗಳಲ್ಲಿ ಆಡಿಸಬೇಕು ಅನ್ನೋದು ಬಿಗ್ ಬಾಸ್ಗಳ ಅಭಿಪ್ರಾಯ. ಗಿಲ್ ಇದೇ ಫಾರ್ಮ್ನಲ್ಲಿ ಮುಂದುವರೆದ್ರೆ T20 ವಿಶ್ವಕಪ್ ಆಡೋದು ಅನುಮಾನವಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.